ಆಯ್ತಮ್ಮ, ನಮ್ಮನೆಗೆ ಮುದ್ದೆ ಮಾಡಿದ್ಲು, ಬಸ್ಸಾರು ಮಾಡಿದ್ಲು. ಯಪ್ಪ ಯಪ್ಪ ಯಪ್ಪ, ಹುಳಿ ಸಾರ ನಾನು ಉಂಬದಿಲ್ಲ ಬಿಡು. ಅಯ್ಯಮ್ಮ ಅಮ್ಮ, ಹುಳಿ ಸಾರು ನಾನು ಉಂಬದಿಲ್ಲ ಬಿಡು. ಬಸ್ಸಾರು ಮಸ್ಕ ಎರ್ದಮ್ರ ಇಂಥದ್ದಾದ್ರೆ ಉಂಡ್ಬಿಡ್ತೀನಿ. ಹುಳಿ ಸಾರು ನಾನು ಉಂಬದಿಲ್ಲ ಬಿಡು. ಬಸ್ಸಾರು ಮಾಡಿದ್ಲು ನಮ್ಮ ಮನೆಗೆ, ಬಸ್ಸಾರು. ಇವಾಗಲೇ ಅದೇ ಒಂದು ತೊಟ್ಟ ಐತೆ, ಅನ್ನ ಮುದ್ದೆ ಮಾಡೋದು. ಇನ್ನ ಹೋಗಿಲ್ಲ ಒಬ್ಬಕ್ಕೆ. ಇನ್ನ ಐತೆ ಹೇಳಿ ಟೈಮ್ ಹಿಂಗೆ ತರೋಕಾಗುತ್ತೆ ಹೇಳು. ದುಡ್ಡಿದ್ರೆ ಹೇಳತ್ತಮ್ಮ ನೀನು ಬಾಟೆ ತರೋದು. ನಮ್ಮನೆಗೂ ಹಂಗೆ. ನಮ್ಮನೆಗೂ ಅದೇನಿ. ಯಪ್ಪ ದೇವ್ರಿ. ಇಲ್ಲ ಹಬ್ಬ ಹತ್ರಕ್ಕೆ ಮಾಡ್ಕೊಂಡು ಹೋಗೋದು ಯಾಕೆ? ಸುಮ್ಮನೆ ಎಲ್ಲ ತಂದು ಅಬ್ಬಿ ಅಲ್ಲಿ ಮಸ್ತ ಇರ್ತಾವ ಬಟ್ಟೆ ಅಂಗಡಿ ಬಟ್ಟೆ. ದುಡ್ಡೊಂದು ಇದ್ರೆ ಹೇಳ ತರೋದು. ಸರಿ, ಬಂದಾಗ ಫೋನ್ ಮಾಡು, ಬರ್ತೀನಿ. ನಾನು ತಾವನಂತ ಇದ್ದೀನಿ. ಒಂದು 2,000 ರೂಪಾಯಿದು ಸೀರೆನಾ ನಾನು ತಗೊಂಡು ಜಾಕೆಟ್ ಹೊಲ್ಸ ಕೊಡೋಣ ಅಂತ ಇದ್ದೀನಿ. ಸರಿ, ಬಂದಮೇಲೆ ಫೋನ್ ಮಾಡಿ ನಾನು ಬರ್ತೀನಿ. ಏನು ಆಧಾರ್ ಕಾರ್ಡ್ ಐತಲ್ಲ, ಬಂದ್ಬಿಡ್ತೀನಿ. ಬಸ್ ಹತ್ಕೊಂಡು ಗೌರ್ಮೆಂಟ್ ಬಸ್ ಐತಲ್ಲ, ಬಂದ್ಬಿಡ್ತೀನಿ. ಏನು ಆಧಾರ್ ಕಾರ್ಡ್ ಐತಮ್ಮ, ಇವಾಗೇನು ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಸರಿ, ಫೋನ್ ಮಾಡು. ಇಲ್ಲ, ಎಲ್ಲಿಗೆ ಹೋಗೋಣ? ಈ ಬಿಸಿಲು ಯಪ್ಪ ಅಂತ ಬಿಸಿಲಿಗೆ ಹೊರಕ್ಕೆ ಹೊರಡಲ್ಲ ಮತ್ತಾಯಿ. ವಾರಕ್ಕೆ ಬರೋಕ್ಕಾಗಲ್ಲ ಬಿಡು. ನಾಂತ ಬರೋದೇ ಇಲ್ಲ, ಸುಮ್ಮನೆ ಉಲ್ಡಾಡದೆ ಅತ್ಲ ಉಲ್ಡಾಡದೆ. ಯಾವ್ದೋ ಫೋನ್ ಬಂದಿರಂಗೈತೆ ಜಯ ಮೇಡಮ್ ಅವ್ರಿಗೆ. ಹೋಗಿ ಯಾವ ಮಿನಿಸ್ಟ್ರಿಗೂ ಬರೋಲ್ಲ. ಎಂತ ಮಿನಿಸ್ಟ್ರಿಗೂ ಬರಲ್ಲ ಏನಮ್ಮ ಅಂತ ಫೋನು. ನೋಡ್ಬೇಕು ಹಂಗೇನಿ. ನಾನು ಅವಾಗಿಂದ ಸುಮ್ಮನೆ ನಿಂತ್ಕೊಂಡು ನೋಡ್ತಿದ್ದೆ. ನಮ್ಮನೆ ಬಸ್ಸಾರು ಮಾಡಿದ್ವಿ, ಅದೇ ಒಂದು ತಟ್ಟ ಐತೆ, ಅನ್ನ ಮುದ್ದೆ ಸಾರು ಮಾಡೋದು, ಬಿಸಿ ಬಿಸಿ ಮಾಡೋದು, ಹಂಗೆ ಹಿಂಗೆ ಅಂತ ಯಾಕೆ ಮಾತಾಡ್ತಿತ್ತು. ಯಾರೋ ಫೋನ್ ಮಾಡ್ಯವ್ರಿ, ಮಾತಾಡುತ್ತಿ. ಅಯ್ಯೋ ಫೋನ್ ಬಂದ್ರಂತ ಹಾಕೇರಿ ದಯ್ಯಂ ಫೋನ ಮಾತಾಡ್ತಾಳೆ ಎಂಬುದು ಗೊತ್ತಾಗಬೇಕು ಎಲ್ಲರಿಗೂ. ಇತ್ಲ ಫೋನ್ ಇಟ್ಟೇನು ಕಿವಿಯಾಕೆ ಏನು ಫೋನ್ ಸಿಕ್ಬಿಟ್ರೆ ಒಂದು ಹಬ್ಬ. ಅಯ್ಯಪ್ಪ ನೋಡಬೇಕು. ನೋಡಿ ಅಲ್ಲಿ ಟ್ಯಾಂಕಿನ ತಕ್ಕ ಹೋಗ್ತಾಳೆ, ಇನ್ನು ಅತ್ಲಾಗ ಒಂದು ಮಜ್ಜಿರ ಮನೆ ಕಡೆಗೆ ಹೋಗ್ತಾಳೆ, ಇನ್ನು ರಂಗಮ್ಮರ ಮನೆ ಕಡೆಗೆ ಹೋಗ್ತಾಳೆ, ಗೌರಮ್ಮರ ಮನೆ ಕಡೆಗೆ ಹೋಗ್ತಾಳೆ. ನೋಡ್ಬೇಕು ಇನ್ನು ಫೋನ್ ಇಕ್ಕೊಂಡು. ಫೋನ್ ಕೊಟ್ಬಿಟ್ರೆ ಸೀರೆ ಅವಳಿ ಮಾತಾಡೋಕ್ಕೆ. ಅಲ್ಲಡಿ ಟ್ಯಾಂಕಿನ ತಕ್ಕ ಹೋಗ್ತಾ ಇದ್ದಾಳು ಮತ್ತ. ಟ್ಯಾಂಕಿನ ತಗ್ಲಾರು ಬಟ್ಟೆ ಒಗ್ಯಾರು, ಮುಸ್ರಿ ತಿಕ್ಕಾರು ಎಲ್ಲ ಕೇಳಿಸ್ಕೋಬೇಕಲ್ಲ. ಜಯಮ್ಮ ಫೋನ ಮಾತಾಡ್ತಾ ಇದ್ದಾಳೆ, ಜಯಮ್ಮ ಫೋನ್ ಬಂದೈತಿ ಅಂತ. ಅಲ್ಲೆಲ್ಲ ಬಿಲ್ಡಪ್ ತೋರಿಸ್ಬೇಕಲ್ಲ. ಎಲ್ಲಿಲ್ದವನು ಜಯಮ್ಗೆ ಗೊತ್ತಾ ಫೋನು, ಯಾರು ಇಕ್ಕೊಂಡಿಲ್ಲದ್ದು ಫೋನು ಇವ್ರ ಮನೆಯಾಗೆ ಐತೆ ಅಂಬೋದೆಲ್ಲ ಗೊತ್ತಾಗಬೇಕಲ್ಲ. ಏನು ಸುಮ್ಮನೆ ಮಾತಾಡುತ್ತಂಗೇನು. ಆಧಾರ್ ಕಾರ್ಡ್ ಐತೆ, ಬಂದ್ಬಿಡ್ತೀನಿ ತಕೊಂಡು ಅಂತ ಹೇಳ್ತಿತ್ತಪ್ಪ. ಎಲ್ಗೋಗುತ್ತಾ ನೋಡಿ, ಅದ್ರಲ್ಲಿ ನೋಡೋಣ. ಅಲ್ಲಿ ಟ್ಯಾಂಕಿನ ತಗ್ಲಾರು ಕೆಂಪ್ತಾರೆ ನೋಡ್ತಾರೆ. ಅದಕ್ಕೂ ಫೋನ ಮಾತಾಡ್ತಿರೋದು ನೋಡಿ, ಯಾರ ಬಟ್ಟೆ ಒಗಿತಾ ಇದ್ದಾರೆ ನೋಡ್ತಾರೆ. ಇಲ್ಲ, ಎಲ್ಲಿಗೆ ಹೋಗೋಣ? ಎಲ್ಲ ಇಲ್ಲೇ ಟ್ಯಾಂಕಿಂತ ಇಲ್ಲೇ ಇದ್ದೆ. ಎಲ್ಲಿಗೆ ಹೋಗೋಣ ಹೇಳು? ಎಲ್ಲಿಗೂ ಹೋಗಲ್ಲ. ಅಲ್ಲಡಲ್ ಗೌರಮ್ಮ ಮುಸ್ರಿ ತೊಳೆಯೋದು ಬಿಟ್ಟು ಜಯಮ್ಮನ ಬಾಯೇ ನೋಡ್ತಾಳೆ, ಫೋನ ಮಾತಾಡ್ತಿರೋದ. ತೊಳ್ಕಳೆ ತಾಯಿ ಗೌರಮ್ಮ, ಏನು ಹಂಗೆ ಬಾಯಿ ತೆರ್ಕೊಂಡು ಜಯಮ್ಮನ ಏನು ನೋಡ್ತಾಳೆ, ಫೋನ ಮಾತಾಡ್ತಾ ಇದ್ದಾಳೆ. ರಪ್ಪ ತಾಳಕ ಮುಸ್ರೇನ ಅವಾಗಿಂದ ಫೋನ ಮಾತಾಡುತ್ತೆ. 2 ಪೋಟ್ ಇತ್ಲ ಬಂತು, ಇಲ್ಲಿ ಕುಕ್ಕಂತು, ಹತ್ತೋತು, ಇತ್ತು ಬಂತು. ಅವಾಗಿಂದ ಫೋನ ಮಾತಾಡ್ತೈತಿ. ಯಾರು ಫೋನ್ ಮಾಡ್ಯಾರ ನಿಂಗಜ್ಜಿ ಜಯ್ಯಮ್ಮಗೆ? ಫೋನ್ ಸಿಕ್ಕಿರೋಳು ಏನು ಅದು ಚಾರ್ಜ್ ಖಾಲಿ ಆಗಬೇಕು, ಇಲ್ಲಾಂದರೆ ಆ ಫೋನು ಅಷ್ಟೇ ಇಡಬೇಕು. ಅಲ್ಲೇವರೆಗೂ ಸುಮ್ಮನೆ ಮಾತಾಡ್ತಾಳೆ, ಇಲ್ಲಾಂದ್ರೆ ಇಸ್ಕೋಬೇಕು ಅವಳು. ಸ್ವಾಸಿ ತೋತ ಇಲ್ಲಿ ಓದ್ತಾತು ಅಂತ ಹೇಳಿ ಸ್ವಾಸಿಯನ ಮಗನ ಯಾರನ್ನ ಇಸ್ಕೊಂಡ್ರಿ ಸುಮ್ಕಾಗ್ತಾಳೆ. ಇಲ್ಲಾಂದ್ರೆ ಸುಮ್ಮನೆ ಮಾತಾಡ್ತಾಳೆ. ಅದು ಮಾಡಿದ್ವಿ, ಇದು ಮಾಡಿದ್ವಿ, ಹಂಗೆ ಮಾಡೀವಿ, ಹಿಂಗೆ ಮಾಡೀವಿ. ನೋಡ್ಬೇಕು ಅವಳು. ನೋಡಲ್ಲಿ ಮಾತಾಡ್ತಿರೋದ ನೀರ್ಗಿರ ಕೆತ್ತಾಕಿರತ್ತು ಟ್ಯಾಂಕಿಂತಾಗ ಬಂದು ಕೂಕೊಂಡು ಮಾತಾಡ್ತಾ ಇದ್ದಾಳೆ ಫೋನ್ನಾಗೆ. ತಕಮದೇನೇನು ಸಾಯಿವಾಗೇನೋ ನೋದ್ಕೊಂಡು ಹಂಗಿದೀವಿ ಯಾರನೇ ಆತನ. 2-3 ತಾಮದೇನು. ನಾನೊಂದು 2 ದಿನ ಹುಡ್ಕೊಂಬಕ್ಕೆ ಬೇರೆ ತಗೋಬೇಕು. ಒಂದು 2,000 ರೂಪಾಯಿದೊಂದು ಒಳ್ಳೆ ಹಬ್ಬದ ದಿನ ಹುಡ್ಕೊಂಬಕ್ಕೆ. ತಾಂಡಿಲ್ಲೇ ಹೊಲ ಹಾಕ್ತೀನಿ ಜಾಕೀಟ. ಅಂತದೇ ತಾಮದು. ಅವೆಲ್ಲ ಅಲ್ಲೇ ಎಲ್ಲ ಐಟಮ್ ಅದಕ್ಕೆಲ್ಲ ಮ್ಯಾಚಿಂಗ್ ಲಂಗ ಎಲ್ಲ ಮ್ಯಾಚಿಂಗು ಎಲ್ಲ ಮ್ಯಾಚಿಂಗ್ ತಂದುಬಿಡ್ಬೇಕು. ನಾನು ಬೇರೆ ಅಂತವಿಂತವೆ ಯಾವ ಹುಡ್ಕೊಂಬಲ್ಲ. ಇಲ್ಲ ಮತ್ತೆ ನಮಗೂ ಸರ್ ಬರಲ್ಲ. ಬಿಡು ನನಗೆ ಅದೇ ಸೀರೆ ಎಂಥದೈತಾ ಅಂಥದ್ದು ಇರ್ಬೇಕು ನನಗೂ. ನಾನು ಅಂಥವೆಲ್ಲ ಹುಡ್ಕೊಂಬಲ್ಲಮ್ಮ, ಕಾಂಚಿ ಪಿಂಚಿ ಎಲ್ಲನ. ತಗಿ. ಈಗೇನು 500 ರೂಪಾಯಿ ಕೊಟ್ಟರೆ ಸೀರೆ, 300 ರೂಪಾಯಿ ಕೊಟ್ಟರೆ ಸೀರೆ. ಹಂಗೆ. ಈಗೇನು ಯಾರು ಯೋಚನೆ ಮಾಡಲ್ಲ. ಯಾರ್ದೇನು ಬಗ್ಸ್ಕೊಂಡಿರಲ್ಲ. ಯಾತ ಸೀರೆ ತಮ್ಮದ ಮಾತಾಡ್ತಾ ಇದ್ದಾಳೆ ಜಯ್ಯ ಕಯ್ಯೋ. ಯಾರು ತಗ ಬಿಡ್ತಾ ಇದ್ದಾಳೆ ರೈಲ.
ಸರಿಯಾಗಿ ಬಿಡ್ತಾ ಇದ್ದಾಳೆ ಕಣ. ಯಾರು ಫೋನ್ ಮಾಡ್ಯಾರ ಏನೋ ಗೊತ್ತಿಲ್ಲ, ಸರಿಯಾಗಿ ಬಿಡ್ತಾ ಇದ್ದಾಳೆ ರೈಲ. ಹಂಗೆ ಹಿಂಗೆ ನನಗೆ ಮ್ಯಾಚಿಂಗ್ ಹಂಗೆ ಆಗ್ಬೇಕು ಅಂತ ಆ ಜಾಕೆಟ್ ಒಂದು ಹುಡ್ಕೊಂತಾಳೆ, ಸೀರೆ ಒಂದು ಹುಡ್ಕೊಂತಾಳೆ, ಒಳ್ಳೆ ತಿಕ್ಲಿ ಕಣ್ಣ ಕಾಣ್ತಾಳೆ. ನಾನೆಲ್ಲ ಮ್ಯಾಚಿಂಗ್ ಹುಡ್ಕೊಂತೀನಿ ಅಂತಾಳೆ. ನೋಡಿ ಹೇಳದ ಯಾರ್ತಾಗ ಸರಿಯಾಗಿ ಓದ್ತಾ ಇದ್ದಾಳೆ ಕಣ. ಕಿವೇಕಿ ಯಾರ ಪಾಪ ಯಾರು ಫೋನ್ ಮಾಡ್ಯವ್ರ? ಜೇಕಯ್ಯೋ ಏನೇನು ಗೌರಮ್ಮ, ಯಾಕೆ? ಅಲ್ಲೋ ಅಲ್ಲಿ ಮೆಲ್ಕಿಳಿ ನೋಡ್ಕೊಂಡು ಜಾರುತ್ತಾ ಆಮೇಲೆ ಬಿದ್ದಿದ್ದೀಯಾ? ಆಮೇಲೆ ಎಲ್ಲ ಸವಾಸ ನೀರ್ಗಿಡ ಕೆತ್ತಾಕಿಯ ಫೋನ್ ಗಿಡ್ಕ. ಹೇಳು. ನನ್ಗೇನು ಗೊತ್ತಾಗಲ್ವಿ? ನನಗೇನು ಗೊತ್ತಾಗಲ್ಲಮ್ಮಂಗೆ ಹೇಳ್ತೀಯ. ಅಲ್ಲ ಹೇಳ್ದೆ, ಆಮೇಲೆ ಫೋನ ಮಾತಾಡೋದಿಗ್ಲಾಗೆ ಆಮೇಲೆ ಅಲ್ಲಿ ಕಾಪಿ ಜಿಂಕ್ ಕಟ್ಕೊಂಡೈತಲ್ಲಿ. ಆಮೇಲೆ ಬಿದ್ದೀಯ ಅಂತ ಹೇಳ್ದೆ. ಇಲ್ಲಿ ಯಾರ ಮಾತಾಡ್ಸಿದ್ರು? ಇಲ್ಲಿ ಬರೀ ಅಂಬದೆ ಅಂತಮ್ಮ ಫೋನ್ನಾಗ ಜಯ್ಯಮ್ಮ. ಅದು ಅಂಬದು ಒಂದು ಕಾಲೇ, ನೀನು ಅಂಬದು ನಿನಗೆ ಬರುತ್ತೆ ಅದೆಲ್ಲನ. ಅದು ಅಂಬದು ಒಂಥರ ಜಯ್ಯ ಮುಂದು ಫೋನ ಮಾತಾಡ್ಬೇಕು ನೋಡ್ಬೇಕು. ನೀನು ಸಣ್ಣ ನೋಡು, ನಮಗೂ ಏನು ಗೊತ್ತಿಲ್ಲ, ನೋಡೋಣ ಒಂಥರ ಇನ್ನು ಕೇಳಿಸ್ಕೋಬೇಕು, ಸುಮ್ಮನೆ ನೋಡೋಣ ಒಂದು ಸಣ್ಣ ನೋಡಬೇಕು. ಇಲ್ಲ ಇಲ್ಲಿ ಟ್ಯಾಂಕಿಂತ ಕುಕ್ಕೊಂಡಿದ್ನ. ಮುಸ್ರೆ ತೊಳೆಯೋರು. ನಮ್ಮೂರಾಗೆ ನೀರು ಮಸ್ತ ಬಿಡ್ತಾರಮ್ಮ. ಅವ್ರದ್ದು ಹೋಗ್ತವಿ. ಅದೇ ಶಬ್ದ. ಒಟ್ಟು ಇಲ್ಲೇ ಮುಸ್ರೆ ತೊಳೆಯೋರು, ಬಟ್ಟೆ ಒಗೆಯೋರು ಮಸ್ತಾಗಿರ್ತಾರಲ್ಲ. ಯಪ್ಪ, ನಿಮ್ಮೂರಾಗಿದ್ರೆ ನಾನು ಒಂದೇ ಇರ್ತಿರ್ಲಿಲ್ಲ ಬಿಡು. ನನಗೆ ದಿನ ನೀರು ಹೋಯ್ಕೆ ಮತ್ತು ನೀರು ಬೇಕು. ಅಯ್ಯಪ್ಪ, ನನಗೆ ನೀರಿರ್ಬೇಕಂತ, ನೀರಿದ್ರೆ ಎಲ್ಲ ಬದುಕದಂಗೆ. ಇಲ್ಲ ಬಿಡು, ನಿಮ್ಮೂರಂಗಾಗಿದ್ರೆ ಇಲ್ಲ, ನಮ್ಮೂರಾಗೆ ಮಸ್ತ್ ನೀರು. ಬರ್ರೆ ಟೈರ ನೋಡಿ ಬರ್ರಿ. ನಮ್ಮೂರ ನೋಡಬೇಕು. ಅಯ್ಯಯ್ಯ ನೋಡ್ಬೇಕು ನೀವು ಇನ್ನಾನ, ನೀವು ನೋಡಿಲ್ಲ. ಅದಕ್ಕೆ ಬರ್ರಿ ಅಂತ ಹೇಳೋದು. ಬರ್ರಿ, ಹಂಗೆ ಬ್ರೆಡ್ ಬಿಸ್ಕತ್ ಎಲ್ಲ ತಗೊಂಡು ಬರ್ರಿ. ಒಂದು 2 kg ಚಕ್ಲಿ, 1/4 kg ಖಾರ ಎಲ್ಲ ತಗೊಂಡು ಬರ್ಬೇಕು ಹಂಗೆ. ನಾನೇನಿಲ್ಲ, ಯಾರನ್ನ ಕರೀಲಾಡು ಹೋಗ್ಬಿಡ್ತೀನಿ. ನಾನು ಹಾಸ್ಪಿಟಲ್ ಕರಿತೀನಿ, ಬರೋದೇ ಇಲ್ಲ ನೀವು. ಬರಬೇಕು, ಹೋಗ್ಬೇಕಂಗಿ. ಕರ್ದಿರ ತಕ್ಕನು ಕರಿಯರಾಗತ್ತೆ ಕರಿಯೋದು. ಮದ್ವೆ ತಂದು ಎದ್ದ ಮದುವೆಗೆ ಹೋಗಿದ್ದೆ. ಹೋಗಾಳೆ ಬಂದೆ. ಹೋಗಿದ್ದೆ. ನಾನು ನೀವು ಬರ್ತೀರ ಅನ್ಕಂಡೆ, ಬರಲಿಲ್ಲ ಯಾಕನ. ಒಂಥರ ವಿಚಿತ್ರ ಮನಸ್ತಿ ಕಣೆ ಜಯ್ಯಮ್ಮ ಗೌರಮ್ಮ. ಅಯ್ಯಪ್ಪ ಪೋರಿ ಕಡೆ ಓಸ್ಕೇರಿ ಓದ್ಲೆ ರಾಮ 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 ರಾಮ. ಅಯ್ಯಯ್ಯಪ್ಪ ಶಿವ್ರೇ. ನಾನು ಸಣ್ಣಿಂಗಮ್ಮ ನೋಡ್ಬೇಕು ಗೌರಮ್ಮ. ಸಣ್ಣಿಂಗಮ್ಮ ನೋಡ್ಬೇಕು. ಅವಳು ಮಾತಾಡ್ಸಲ್ವಲ್ಲ, ಅವಳಿದ್ರಿಗಂತೂ ಇನ್ನೂ ಬಿಲ್ಡಪ್ ಕೊಡ್ತಾಳೆ. ನನಗೆ ಫೋನ್ ಬಂದೈತೆ ಎಂಬುದು. ಲಸ್ಮಕ್ಕ ಅತ್ತೆಲ್ಲ ಹೋಗ್ತಾ ಇದ್ದಾಳೆ. ಅಲ್ಲಿ ರಂಗಮ್ಮನ ಮನೆ ಕಡೆಗೆ ಹೋಗ್ತಾ ಇದ್ದಾಳೆ. ರಂಗಮ್ಮನ ಮನೆ ಕಡೆಗೆ ಅಲ್ಲಿ ಹೋಗ್ತಾಳೆ. ಇನ್ನೂ ಅವ್ರ ಮನೆ ಸಂಧ್ಯಕ್ಕೆ ಹೋಗ್ತಾಳೆ. ಅಯ್ಯಪ್ಪ, ಫೋನ್ ಬಂದ್ರೆ ನೋಡ್ಬೇಕಣ ಜಯಮ್ಮನಂತೂ ಹಂಗೇನಿ. ಇನ್ನು ಅವರೇ ಸಾಕ ಸುಮ್ಮನಾಗ್ಬೇಕು. ಅವ್ರಿಗೆ ಯಾಕೆ ಬಾಯ್ ನೋಯಲ್ವ ಮಾತಾಡೋರು. ಇವಳು ಬರೀ ಹೇಳ್ತಾಳೆ ಅನ್ಬೇಡ, ಓದ್ತಾಳೆ ಇವಳು ಸರಿಯಾಗಿ. ಹಾರ್ಗ ಸರಿಯಾಗಿ ಸಿಕ್ಕವ್ರೆ ಫೋನ್ನ ಓದ್ತಾಳೆ. ಕೇಳೋರು ಇದ್ಬಿಟ್ರೆ ಹೇಳ್ತಾಳೆ ಅಂದ್ಬಿಟ್ಟು ಒಂದಿನ ಆಗ್ಲಾಗೆ ಮಾತಾಡ್ತಾಳೆ ಕಣೆ ಗೌರಮ್ಮ. ಟ್ಯಾಂಕಿಂತ ಕಾಲೇನೆ 3 ತಡಿ ಬಂತು ಲಸ್ಮಕಾಯ ಫೋನ್ ಮಾತಾಡ್ತಾ. ನನಗೆ ಅವ್ಕು ಅಪ್ಪೆ ಜಿಂಟ್ ಕಟ್ಕೊಂಡೈತಿ. ಎಲ್ಲಿ ಬೀಳುತ್ತಪ್ಪ ಸ್ವಾಮಿ ದೇವ್ರೇ ಅಮ್ಮಂಗಾತು. ಫೋನ್ಗಿನ ಎಲ್ಲಿ ನೀರನ್ನ ಕೆತ್ತಾಕುತ್ತೋ ಅಮ್ಮಂಗಾತು. ಬರುತ್ತೆ, ಕುಕ್ಕಮುತ್ತೆ, ಮಾತಾಡುತ್ತೆ. ಅತ್ತೊಂದು ಪಟೋತು, ಇತ್ತೊಂದು ಪಟೋತು, ನಿಮ್ಮ ಮನೆ ಕಡೆಗೆ ಒಂದು ಪಟೋತು. ನಾನು ಇನ್ಯಾರು ಫೋನ್ ಮಾಡಿದ್ದಾರತ್ತು ಇಡ ತಿಂತಕ್ಕ ಫೋನ ಮಾತಾಡುತ್ತೆ ಅನ್ಕಂಡೆ. ಅಲ್ಲಿ ನೋಡಲ್ಲಿ ಅಲ್ಗೋದು. ರಂಗಮ್ಮನ ಮನೆ ಕಡೆ ಕಾಲೇನಿ ಫೋನ್ ಇಟ್ಕೊಂಡು. ಏನು ಹೇಳ್ತಿ ಹೇಳು, ಒಂಥರ ವಿಚಿತ್ರ ಮನಸ್ತೆ ಅವಳು. ವಿಚಿತ್ರ ಅನ್ಬೇಡ. ಇನ್ನ ಅವರು ಚಾರ್ಜ್ ಖಾಲಿ ಆಗ್ಬೇಕು, ಇಲ್ಲಾಂದ್ರೆ ಅವರೇ ಸಾಕಾಗಿ ಇಡ್ತೀನಿ ಜಯಮ್ ನನಗೆ ಕೆಲಸ ಐತೆ ಅನ್ಬೇಕು. ಅಲ್ಲೇವರೆಗೂ ರೂಟ್ ಕಿತ್ತೋಗವರೆಗೂ ಮಾತಾಡ್ತಾಳೆ ಅವಳೇನಿಲ್ಲ. ನಮ್ಗೇನೆ ಯಾರ ತಗ ನಾನು ಸಣ್ಣ ಮಾತಾಡಿರಿ ತಲ್ಲ ಬಂದಂಗೆ ಆಗುತ್ತಿ. ನಮ್ಮ ಅಮ್ಮನಿಗೆ ನಮ್ಮ ಫೋನ್ ಮಾಡಿರಿ. ಉಂಡ್ರೆ ಚಿಂದ್ರೆ ನಮ್ಮ ಅಜ್ಜ ಉಂಡ್ರೆ ಚಿಂದ್ರೆ ಅದಕ್ಕೆ ಕೇಳ್ತಾರೆ. ಅಂತ ನಮ್ಮ ಅಜ್ಜ ಏನು ಕಷ್ಟ ಕಾಲ ಸುಖ ಕಾಲ ಉಂಡ್ರೆ ಚಿಂದ್ರೆ ದಿನ ಉಂಬೋದು ತಿಂಬೋದು ಇದ್ದಿದ್ದೇನೆ ಅದನ್ನೆಲ್ಲ ಕೇಳ್ತೀರಂತ ನಮ್ಮ ಅಜ್ಜ. ನಮಗೆಲ್ಲ ಒಂದು ಸಣ್ಣ ಕಣಮ್ಮನೆ ಹಂಗೆ ಹಿಂಗೆ ಅಂತ ಹೇಳಿ ಸರಿ ಇಡಾನಿ ಅಂತೀನಿ ನಾನು. ನಮ್ಮ ಅಮ್ಮನಿಂದ ಅಪ್ಪನ ನಾ ಫೋನ ಮಾತಾಡೋದೆಲ್ಲ ತಾಯಿ ಕಿಡ್ಸಮ್ಮಲ್ಲ ತಾಯಿ. ಇವಳು ಒಂಥರ ಹಬ್ಬ ಕಣ ಫೋನ ಮಾತಾಡೋದು. ಅದು ಬಿಲ್ಡಪ್. ನೀನು ಹಬ್ಬಲ್ಲ, ಅದು ಬಿಲ್ಡಪ್. ಜಯಮ್ಮ ಫೋನ್ ಬಂದೈತಿ. ಜಯಮ್ಗೆ ಯಾರ್ಯಾರ ಫೋನ್ ಮಾಡ್ತಾರೆ, ನಾನು ಫೋನ ಮಾತಾಡ್ತಾ ಇದ್ನಿ, ನಾನು ಸೌಕಾತಿ ಅಮ್ಮಂಗೆ ಬಿಲ್ಡಪ್ ತೋರ್ಸೋದು ನೀನು. ನೀನಂತೂ ಬಿಲ್ಡಪ್ ತೋರ್ಸಲ್ಲ ಅಕ್ಕೆ. ಅವಳು ಬಿಲ್ಡಪ್ ತೋರ್ಸಕ್ಕೆ ಜಯಮ್ಮ ಫೋನ್ ಬಂದೈತೆ ಎಲ್ಲ ಕಂಡವಳೆ. ಎಲ್ಲನ ಇದು ಮಾಡ್ಕೊಂಡವಳೆ ಅಂತ ಬಿಲ್ಡಪ್ ತೋರ್ಸಕ್ಕೆ. ನಿನಗೆ ಗೊತ್ತಿಲ್ಲ.
ನಾನು ಮುಸ್ರಿ ತೊಳೆಯೋ ಇಡೋದಕ್ಕಾಗವು. ಯಾರು ಫೋನ್ ಮಾಡಿದ್ದಾರತ್ತದೆ ಕೈಗೆ? ಏನು ಅಂದೇನಿಲ್ಲಮ್ಮ, ಈ ತಿಂಗಳು ಬಂತು 2,000 ರೂಪಾಯಿ ಗೃಹಲಕ್ಷ್ಮಿದನು. ಹಬ್ಬಕ್ಕೆ ನಾನು ಸೀರೆ ತಂಬ್ತೀನಿ. ಅಂಥ ಕಲರ್ ಐತಿ, ಇಂಥ ಕಲರ್ ಐತಿ ನಂದು. ನಂದು ಐತಂತದು. ಅಯ್ಯೋ ಮಾತಾಡ್ತು ಅನ್ಬೇಡ ಬಿಡತ್ತ. ಹೋಗು. ಅಯ್ಯಪ್ಪ ಸತಿ ಮಾತಾಡ್ತಮ್ಮ ತಾಯಿ. ಬಸ್ ನಾನು ಉಳಿಸಾರು ಉಂಬಲ್ಲ ಅಂತಿತ್ತು. ಏನಮ್ಮಂತ ಅದ್ನೇ ಮಾತಾಡ್ತಿತ್ತು ಕಣಿ, ತಿತ್ತಿರಿಕೆ ಅದ್ನೇ ಮಾತಾಡೋಳಿ. ಅದ್ರ ಶಾಣೆನ ಅಂಬದೇ ನನಗೆ ಕೇಳಿದ್ದು. ನಾನು ಹಂಗೇನೆ. ನಾವು ಹಂಗೆ ನಾವು ಹಂಗೇನೆ ಅಂತ ಹಂಗೆ ಹೇಳ್ತಿದ್ದು. ಬರೀ ಅಂಬದೇ ನನಗೂ ಶಾನೆ ಕೇಳಿದ್ದು. ಇನ್ನು ಅಲ್ಲಿಗೆಲ್ಲ ಹೋಗಿ ಹೇಳ್ತಾಡಿ, ಇನ್ನೊಂದು ಪಟ್ಟು ಬರ್ತಾಳೆ ಇನ್ನು ಟ್ಯಾಂಕಿನ ತಕ್ಕಿ. ನೋಡೋದ್ರಲ್ಲ ವೀಕ್ಷಕರೇ, ಈ ಬಿಲ್ಡಪ್ ಜಯಮ್ಮಗೆ ಏನೋ ಒಂದಿಟ್ಟು ಫೋನ್ ಬಂದುಬಿಟ್ರೆ ಆ ಚಾರ್ಜ್ ಖಾಲಿ ಆಗ್ಬೇಕು ಫೋನ್ನಾಗೆ. ಇಲ್ಲಾಂದ್ರೆ ಅವರೇ ಸಾಕಾಗಿ ಕಟ್ ಮಾಡಬೇಕು, ಅದೇ ಕಟ್ ಆಗಬೇಕು. ಇವಳಂತೂ ಯಾವುದೇ ಕಾರಣಕ್ಕೂ ಫೋನ್ ಅಂತೂ ಕಟ್ ಮಾಡೋ ಸುದ್ದಿನೇ ಇಲ್ಲ. ಏನಿಲ್ಲಡು ಆ ಕೇರಿ ಅವರು ಜಾನಿದ್ದಿತ್ತಾಗಂತೂ ಇನ್ನೂ ಮಾತಾಡ್ತಾಳೆ. ನಾವು ಹಿಂಗೆ ಅಂತ. ಗುಡ್ಕೊಂಡು ಸುಮ್ಮ ಮಾತಾಡಿದ್ದೆ. ಅದೊಂಥರ ಬಿಲ್ಡಪ್ಪು. ಜಯಮ್ಗೆ ಫೋನ್ ಬಂದೈತೆ, ಜಯಮ್ಮ ಎಲ್ಲ ಕಂಡವಳೆ, ಹೆಂಗೆ ಫೋನ್ ಇಕ್ಕೊಂಡವಳೆ ಎಂಬುದೊಂದು ಬಿಲ್ಡಪ್ ತೋರ್ಸಾಕಿ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಜಯಮ್ಮನ್ ಬಿಲ್ಡಪ್ಪ. ನಿಮ್ಮೂರಾಗೂ ಯಾರಾನ ಇಂಥರಿದ್ರಿ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.